ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಂತೂ ತುಂಬಾ ಸೂಪರಾಗಿದ್ದೀವಿ. ನೀವು ಕೂಡ ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಕೂಡ ಮಾಡಿ. ಏನಾದರೂ ತಪ್ಪಿದರೆ ಅದನ್ನ ನಾನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ. ಪ್ಲೀಸ್ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವತ್ತಿನ ವ್ಲಾಗ್ ಈ ಥರ ಇದೆ. ಬೆಳಗ್ಗೆನೇ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಮುಂದಿನ ವಿಡಿಯೋ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಇವಾಗ ತಾನೇ ಡ್ಯೂಟಿ ಮುಗಿಸ್ಕೊಂಡ್ಬಂದೆ. ಟೈಮ್ ಆಗಲೇ ಇವತ್ತು ಎಷ್ಟು 5:45 6 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತೀನಿ. ಇವಾಗ ಬೆಳಗ್ಗೆನೆ ಎದ್ದು 5:30ಗೆನೆ ಇವತ್ತು ಬೇಗನೆ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ. ಆದರೂ ಪೂಜೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನನ್ನ ಮಗನೇ ಎಲ್ಲ ಮಾಡಿದ್ದಾನೆ. ಸೊ ತೋರಿಸ್ತೀನಿ. ಮತ್ತೆ ಇವತ್ತು ಶುಕ್ರವಾರ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸರಿ ಗೈಸ್, ಇವಾಗ ತೋರಿಸ್ತೀನಿ ಹೆಂಗೆ ಪೂಜೆ ಮಾಡಿದ್ರೆ ಅಂದ್ಬಿಟ್ಟು. ಹಾಗೆ ವರಲಕ್ಷ್ಮಿ ಹಬ್ಬ ಫ್ರೈಡೆ ಬರಲ್ಲ. ಇವತ್ತಿನ ಪೂಜೆ ಶುಕ್ರವಾರದ್ದು ಪೂಜೆ. ಇವತ್ತು ಬೆಳಗ್ಗೆನ ನಾನು ಪೂಜೆ ಮಾಡಿಲ್ಲ ಅಂದ್ರು ಫುಲ್ ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿದೆ. ಇಲ್ಲೆಲ್ಲ ಫುಲ್ ಟೈಲ್ಸ್ ಎಲ್ಲ ಸ್ವಲ್ಪ ಹೊಗೆ ಎಲ್ಲ ತುಂಬ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಅನಿಸ್ತಾ ಇತ್ತು. ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡಿದೆ. ನನ್ನ ಮಗ ಪೂಜೆ ಮಾಡಿದೆ ನೋಡಿ. ಹೂವು ಸ್ವಲ್ಪ ಕಮ್ಮಿ ಇದೆ, ಯಾವಾಗಲೂ ಹೂವು ಜಾಸ್ತಿ ಮುಡಿಸ್ತಾ ಇದ್ವಿ. ಮತ್ತೆ ರಾಯರ ಫೋಟೋ ಇಲ್ಲ ಹಾಕಿದೀವಿ ನಾವು. ಎಲ್ಲರೂ ಹೇಳ್ತಾ ಇದ್ರು ದೇವ್ರ ಮನೇಲಿ ಇಡಬಾರ್ದು ಅಂದ್ಬಿಟ್ಟು, ಹಂಗಾಗಿ ನಾನು ಇಲ್ಲ ಹಾಕಿದೀನಿ. ಬೆಳಗ್ಗೆನೆ ರಾಯರು ಬಲಗಡೆನೋ ಎಡಗಡೆನೋ ವರ ಕೊಟ್ಬಿಟ್ರು. ಅಬ್ಬಾ, ರಾಯರಂತ ಡೈಲಿ ಹೂವು ಕೊಡ್ತಾ ಇರ್ತಾರೆ. ಎರಡು ನೋಡಿ. ಇನ್ ತೆಗ್ದೇ ಇಲ್ಲ, ಮತ್ತೆ ಹೂವು ಎತ್ಬೇಕಲ್ಲ ನೋಡಿ. ಇಲ್ಲೇ ಆಯ್ತು ಹೂವು ನೋಡಿಲ್ಲಿ, ಎತ್ಬೇಕಲ್ವಾ, ತೆಗಿ. ಅವರು ಪ್ರಸಾದ ಕೊಟ್ಮೇಲೆ ಅದ್ ನಾವು ಇಟ್ಕೋಬೇಕು ತಲೆಗೆ. ನೋಡಿ ಗಾಯ್ಸ್, ಹೂವ ನಾವು ದೇವ್ರಿಗೆ ಮುಡಿಸ್ತಾ ಅದು ಕೊಡ್ತಾನೆ ಇರುತ್ತೆ ದೇವ್ರು. ಏನೋ ಯಾಕೋ ಕೆಳಗ್ ಬಿದ್ದೋಗಿದ್ಯಾ? ಪರವಾಗಿಲ್ಲ, ಆದಷ್ಟು ಹೆಲ್ಪ್ ಮಾಡ್ತಾನೆ ಇವನು ಕೂಡ. ನಾನು 5:30ಗೆ ಎದ್ದಿದ್ದೆ, ಇವನು 6 ಗಂಟೆಗೆಲ್ಲ ಎದ್ಬಿಟ್ಟ. ಇವನು ಕೂಡ ಎದ್ದು ಹೆಲ್ಪ್ ಮಾಡ್ದ. ರಜೆ ಇತ್ತು ಇವತ್ತು. ಏನೋ ಮೊಹರಂ ಹಬ್ಬ ಇವತ್ತು. ಅಲ್ಲ, ಮುಸ್ಲಿಂ ಅವ್ರ ಹಬ್ಬ ಅಂತ ಅನ್ನು. ಅದೇ ಮೊಹರಂ ಅಂದ್ರೆ ಮುಸ್ಲಿಂ, ಹೇಳಕ್ ಬಂದಿಲ್ಲ ಅಂದ್ರೆ ಮುಸ್ಲಿಂ ಅನ್ನು. ಮೊಹರಂ ಕನ ಇವತ್ತು. ಅದೇ ಅದಕ್ಕೆ ಮತ್ತೆ ಗಿಡ ಇಲ್ಲಿಟ್ಟಿದೀನಿ ಇವತ್ತು. ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿದೀನಿ. ಏನಾದ್ರು ಇದ್ ಮಾಡ್ಬೇಕು, ಬೇರೆ ಪ್ಲೇಸ್ ಅಲ್ಲಿ ಇಕ್ಬೇಕು. ಸದ್ಯಕ್ಕೆ ಇಟ್ಟಿದೀನಿ ಇಲ್ಲಿ. ನನ್ನ ಮಕ್ಳು ಸ್ವಲ್ಪ ಮಗನ ಗೊತ್ತಿಲ್ಲ, ಯಾರೋ ನೀನ್ ತೊಳ್ದಿತ್ತ. ಮತ್ತೆ ಸಾಂಬಾರು ಕೂಡ ಮಾಡಿದಾನೆ. ಏನೋ ಒಂದ್ ಸಾಂಬಾರ್ ಮಾಡೋನೆ. ಬೋಂಡ ಮಾಡಿದ್ದ, ಏನ್ ಚೆನ್ನಾಗಿತ್ತಿಲ್ಲ. ಹಾಗೆ ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ನೋಡಿ. ಹಣೆಗೆ ವಿಭೂತಿ ಪಟ್ಟಿ ಬಳ್ಕೊಂಡು ಮಲ್ಗವ್ನೆ ಪೂಜೆ ಮಾಡ್ಬಿಟ್ಟು. ಎಷ್ಟ್ ಗಂಟೆಗೆ ಎದ್ದ? ಬೆಳಗ್ಗೆ 6 ಗಂಟೆಗೆ. 6 ಗಂಟೆಗೆ ತಾನೆ. 6 ಗಂಟೆಗೆ ಎದ್ದ. 1 ಗಂಟೆ ಕೂತ್ಕೋತಾನೆ, 1 ಗಂಟೆ ನಿಂತ್ಕೋತಾನೆ, 1 ಗಂಟೆ ವಾಶ್ರೂಮ್ಗೆ ಹೋಗ್ತಾನೆ. ಹೆವಿ ಸ್ಲೋ, ತುಂಬಾನೇ ಸ್ಲೋ ಸ್ವಲ್ಪ. ಇನ್ನು ಬೇರೆ ಎಲ್ಲ ಫಾಸ್ಟು. ಚೆನ್ನಾಗ್ ಗೊತ್ತಾ ಇದೆಯಾ? ಹೂನಾ ಅದಕ್ಕೆ ಕಂಪ್ಲೇಂಟ್ಸ್ಗಳು. ಏನ್ ಕಂಪ್ಲೇಂಟ್ ಅಮ್ಮ? ಹಿಂತಿರುಗ್ತಾರಂತೆ. ಕಡೆಗ್ ಬಾ. ಓದಲ್ವಂತ? ಹಂಗಾರ ಮುಗೀತ್ ಬಿಡೋ ನಿನ್ ಕತೆ. ನೆಕ್ಸ್ಟ್ ದನ ಮೇಸಕ್ಕೆ. ಹಾಸ್ಟ್ಲ್ ಹೋಗ್ಬೇಕಂತೆ ಇವನಿಗೆ. ಇಲ್ಲಿರಕ್ ಇಷ್ಟ ಇಲ್ವಂತೆ, ಹಾಸ್ಟ್ಲ್ ಹೋಗ್ತಾನಂತೆ. ಹೋಗ್ಲಿ. ಎಷ್ಟೋ ಜನ ಮಕ್ಳಿಗೆ ಅಪ್ಪ ಅಮ್ಮ ಇರಲ್ಲ, ಅವರು ಹಾಸ್ಟ್ಲಾಗ ಇರ್ತಾರೆ. ಇವನ್ನೆಲ್ಲ ಇದ್ಕೊಂಡು ಹಾಸ್ಟ್ಲ್ ಹೋಗ್ತಾನಂದ್ರೆ ಏನು ಮಾಡಕ್ಕಾಗಲ್ಲ. ಅವನ ಹಣೆ ಬರ. ಹಾಸ್ಟೆಲ್ ಎಲ್ಲ ತುಂಬಾ. ಸೊ ಗೈಸ್, ಇವತ್ತು ಫ್ರೈಡೆ ಡೇ. ಇವತ್ತು ಇನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ. ಇವಾಗ ಡ್ರೆಸ್ ಚೇಂಜ್ ಮಾಡ್ಬೇಕು. ನಾನು ಸ್ವಲ್ಪ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಅರ್ಧದಲ್ಲೇ ಸ್ಟಾಪ್ ಮಾಡಿ, ಅರ್ಧ ಅಲ್ಲ ಸ್ವಲ್ಪನೇ ಮಾಡಿ ಸ್ಟಾಪ್ ಮಾಡಿದ್ದೆ. ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಸಾಕಾಗ್ತಾ ಇಲ್ಲ. ಪಾಪ ಬಂದಿಲ್ಲ ಇನ್ನ. ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ಗೈಸ್, ಅದು ಸುಮಾರು ಇಲ್ಲ ಅಂದ್ರು 1K ಅಲ್ಲ ಕಣೋ. 1K ಅಲ್ಲ, ಯಾವಾಗ್ಲೂ ಜಾಸ್ತಿ ಅಂದ್ರೆ ನಾನು ಜಾಸ್ತಿ ವಿಡಿಯೋ ಮಾಡೋದಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಓಡುತ್ತೆ. ಡೈಲಿ ವಿಡಿಯೋ ಮಾಡಾಕಿದ್ರೆ ಬರುತ್ತೆ ವ್ಯೂಸ್. ಪ್ಲೀಸ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಗಾಯ್ಸ್. ನನ್ ಡೈಲಾಗ್ ನಮ್ಮಮ್ಮ ಹೇಳ್ತಾರೆ. ತಲೆ ಯಾಕೆ ಬಿಟ್ಕೊಂಡ್ ಕೂತಿದ್ಯಾ? ಹಂಗ್ ಬಿಟ್ಕೊಂಡ್ ಕುತ್ಕೋಬಾರ್ದು ಆ ತರ. ಬಾಚ್ಕೋಬೇಕು, ಈಗ ಬಾಚಿದ್ರೆ ಸುಮ್ನೆ ಕೂತಿದ್ಯಲ್ಲ ನೀನು. ಎತ್ಕೊಂಡ್ ಬಾಚ್ಕೊಡ್ತೀನಿ. ಸರಿ ಗಾಯ್ಸ್, ಇವತ್ತೇನು ಅಂತದ್ದೇನಿಲ್ಲ. ಏನಾದ್ರು ಸ್ಪೆಷಲ್ ಮಾಡುವಾಗ ಏನಾದ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಇವತ್ತು ಸದ್ಯಕ್ಕೆ ಅಡುಗೆ ಮಾಡೋ ಅಷ್ಟೇನಿಲ್ಲ, ಬರೀ ಮುದ್ದೆ ಅನ್ನ ಅಷ್ಟೇ ಮಾಡೋದು. ಹುಳ್ಳಿಕಾಳು ಸಾಂಬಾರು ಮಾಡ್ಬೇಕು ಅನ್ಕೊಂಡೆ, ಬೇಳೆ ಸಾಂಬಾರು ಆಲ್ರೆಡಿ ಇದೆ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಬೊಂಡ ಮಾಡಿದ್ದ ಖಾಲಿ ಆಯ್ತು. ಸಾರಿ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆವರೆಗೂ ವಿಡಿಯೋ ನೋಡಿದಂಥವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಆವಾಗಲೇ ನಾವು ಮಾಡೋ ವಿಡಿಯೋ ನಿಮ್ಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಏನಾದ್ರೂ ಮಾಡಿ ಒಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಯಾಕೆ ಗಾಯ್ಸ್, ನೀವೇನಾದ್ರು ಮಾಡಿದ್ರೆ ನಮಗೆ ಆ ರಾಯರು ವರ ಸಿಕ್ಕಂಗ್ ಸಿಗುತ್ತೆ ಗಾಯ್ಸ್. ಪ್ಲೀಸ್ ಗಾಯ್ಸ್ ಮಾಡಿ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಎಲ್ಲರೂ ಚೆನ್ನಾಗಿ ಮೊದ್ಲಿಂದ ವಿಡಿಯೋ ನೋಡಿದೀರಾ ಅನ್ಕೊಂತೀನಿ. ನೋಡ್ಬಿಟ್ಟು ಏನಾರು ಇವಳು ಏನೋ ಬರೀ ಮಾತು ಜಾಸ್ತಿ ಇವಳು. ಮಧ್ಯದಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಹಾಗೆ ಏನಾದ್ರು ಕಾಮಿಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್. ನೀನು ಎಲ್ ಮಾಡ್ದೆ ಕಾಮಿಡಿ? ಅಲ್ಲ, ಕಾಮಿಡಿ ಮಾಡಿದ್ನಲ್ಲ, ಮಾಡಿದ್ರೆ ಅದು ಅವ್ರದ್ದು ಅವ್ರ ಪ್ರಕಾರ ಕಾಮಿಡಿ ಆಗಿದ್ರೆ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಕಾಮಿಡಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತುಂಬಾ ದೊಡ್ಡದು ಮಾತು. ಓಕೆ ಗೈಸ್, ನಂದು ಅದಕ್ಕೆ ತುಂಬಾ ದೊಡ್ಡ ಮಾತು. ಯಾಕೆ ಅವ್ನು ಕಿವಿಗೆ ಹೂ ಮಾಡಿಸ್ತಾ ಇದೀಯಾ? ಚೆನ್ನಾಗಿ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಶ್ರದ್ಧೆಯಿಂದ ಕಾಲ್ಮುಕ್ಕು. ಏನ್ ಮಾತಾಡೋದು ಗೈಸ್, ನೆಕ್ಸ್ಟ್ ವಾರ ಹಾಸ್ಟೆಲ್ ಹೋಗ್ತಿದೀನಿ. ನೆಕ್ಸ್ಟ್ ನೀನ್ ಹಾಸ್ಟೆಲ್ ಆದ್ರೆ ಪರ್ಮನೆಂಟ್ ಅಲ್ಲ, ಇನ್ ಮತ್ತೆ ಕಡೆಗೆ ತಲೆ ಹಾಕಂಗೆ ಇಲ್ಲ. ಹಾಕೋದು ಇಲ್ಲ ಗೈಸ್. ಅಷ್ಟೇ ಅಲ್ಲ ಗೈಸ್, ಮಕ್ಕಳು ಏನ ಹುಣ್ಮೆಗೆ ಅಂಬಾಸೆಗೆ ಬಂದ್ ನೋಡ್ಕೊಂಡು ಹೋಗಿ ಪಾಪ, ಸಣ್ಣ ಮಗು ರಿಕ್ವೆಸ್ಟ್ ಅಷ್ಟೇ. ಇದನ್ನ ಹಾಸ್ಟೆಲ್ ಹೋದ್ರೆ ಮತ್ತೆ ಮುಗೀತು ನೋಡಿ. ಮಕ್ಕಳನ್ನ ಅಷ್ಟು ಮುದ್ದಾಗಿ ಬೆಳೆಸ್ತೀವಲ್ಲ, ದಯವಿಟ್ಟು ಯಾರು ಹಂಗ್ ಬೆಳೆಸಕ್ ಹೋಗ್ಬಿಡಿ. ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲ್ ಬಿಸಾಕ್ಬಿಡ್ಬೇಕು ಇವ್ರನ್ನೆಲ್ಲ. ಮನೇಲಿ ಇಟ್ಕೊಂಡು ಸಾಕಿದ್ರೆ ಹಿಂಗೆ ಏನೋ ಸಾಕ್ ಮಕ್ಕ ತೋರು ಅಂದ್ರೆ ಸಾಕ್ ಮಕ್ಕ ತೋರು ಅಂದ್ರೆ ನೀನ್ ಏನ್ ತೋರ್ತಾ ಇದೀಯೋ? ಗೊತ್ತಾಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಇರು, ಪಿಕ್ಚರ್ ಯಾವ್ದಂದ್ರೆ ಪಟ್ ಅಂತ ಹೇಳ್ತೀರಾ, ಆಮೇಲೆ ಫಿಲಂ ಸ್ಟೋರಿ ಅಂದ್ರೆ ಹೇಳ್ತೀರಾ, ಮತ್ತೆ ಏನಾದ್ರು ಯಾವ್ದು ಪಿಕ್ಚರ್ ಬರುತ್ತೆ, ಪಿಕ್ಚರ್ ಸ್ಟೋರಿ ಏನು, ಅವೆಲ್ಲ ಕರೆಕ್ಟ್ ಆಗಿ ಹೇಳ್ತೀರಾ. ಕಾಂತಾರ ಅವು ಇವು ಅಂತ. ನಿನ್ನೆ ಯಾವ ಪಾಠ ಮಾಡಿದ್ರು ಅಂದ್ರೆ ಯೋಚನೆ ಮಾಡ್ತೀರಾ. ಯಾಕೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಏನೇನ ಫಸ್ಟ್ ಇಂದ ಹೇಳೋ. ನಿನ್ನೆ ಟು ಟೈಮು ರಗಸದ ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಅಷ್ಟು ಕೊಟ್ಟಿದ್ದೆ. ಎಲ್ಲ ಒಂದೇ ದಿನ ಮಾಡ್ತೀರಾ? ಎಲ್ಲ ಒಂದೇ ದಿನ? ಸೀರಿಯಸ್ಲಿ ನಿನ್ನೆ ಅರ್ಧ ಬರ್ತಿದ್ದೀನಿ, ಇವಾಗ ಅರ್ಧ ಬರಿಬೇಕು. ಈಗ ಬರಿಬೇಕು ನಾನು ಕುತ್ಕೊಂಡು. ನೀನು ಟಿವಿಯಲ್ಲಿ ಜಾಸ್ತಿ ಏನ್ ನೋಡ್ತೀಯಾ? ಏನೋ ಯಾರು ನೋಡ್ತೀಯ ಜಾಸ್ತಿ ಟಿವಿಯಲ್ಲಿ? ನಿಂದು ಅಲ್ಲ, ನಿಂದಲ್ಲ, ಮುಕ್ಕಳಿಯಪ್ಪ. ಅದೇ ಮುಕ್ಕಳಿಯಪ್ಪ ನೋಡ್ತೀಯ ತಾನೆ? ಮುಕ್ಕಳಿಯಪ್ಪ, ಸ್ಯಾಮ್ಸಂಗ್ ಇರು, ಮಧುನಿಜ. ನಾಳೆ ಅದೇ ಟೆಸ್ಟ್ಗಳು, ಎಕ್ಸಾಮ್ಗಳು, ಪಾಠಗಳು. ಗಾಯ್ಸ್ ಮರ್ತಾಯ್ತು ಗಾಯ್ಸ್, ನಮ್ ಬರೀ ಓದೋದ್ರಲ್ಲೇ ನಾಪ್ಕೋಯ್ತು ಅಷ್ಟೇ. ಎಲ್ಲ ಬಣ್ಣ ಹಾಕೊಂಡು ಹಾಕೊಂಡ್ರೆ ನೀವು ಇಬ್ರು ಬಣ್ಣ ಹಾಕ್ದಿರ ನಾಟಕ ಮಾಡ್ತೀರಾ. ಇನ್ನೊಂಚೂರು ಬಣ್ಣ ಜಾಸ್ತಿನೇ ಹಾಕ್ಬಿಟ್ಟವನೆ. ಒಂಚೂರು ಬಣ್ಣ ಜಾಸ್ತಿ ಹಾಕ್ಬಿಟ್ಟವನೆ. ಒಂಚೂರು ಡಾರ್ಕ್ ಆಯ್ತು ಒಂದ್ ಸ್ವಲ್ಪ ಮುಖ. ಡಾರ್ಕ್ ಅಂದ್ರೆ ಚೆನ್ನಾಗಲ್ಲ, ಏನಾಗೋನೆ? ನಂದು ನಿಂದು ಆಳು ಮೂಳು ಹಾಕ್ ಮಾಡ್ಕೊಂತೀಯ, ನಂದು ನ್ಯಾಚುರಲ್ ಕಲರ್, ನ್ಯಾಚುರಲ್ ಬ್ಯೂಟಿ. ಇನ್ನೊಂಚೂರು ಬೆಳ್ಳಗಿದ್ರೆ ಇನ್ನೂ ಜಾಸ್ತಿ ಆಡಿಲ್ವಾ? ತೆಗಿಯ ಒದಿಬೇಡ, ತೆಗಿ ಒದಿಬೇಡ, ಇರೋ ಒಬ್ನೇ ಮಗ. ಸೋಲ್ಜರ್ ಆಯ್ತೀಯೋ ಏನಾಯ್ತೀಯೋ, ಫಸ್ಟ್ ನೆಟ್ಗೆ SSLC ಪಾಸ್ ಮಾಡ್ಕೋ. ಗಾಯ್ಸ್ ಇವ್ನ್ಗೆ ಮಾರ್ಕ್ ಎಲ್ಲ ಆಗೈತೆ, ಆದ್ರಿಂದ ಇವನ್ನ ಸೋಲ್ಜರ್ ತಗೊಳಲ್ಲ ಅಂತ ನನ್ ಪ್ರಕಾರ. ಬಾಡಿ ಫುಲ್ ಸ್ಕ್ರಾಚ್ ನೋಡಿ, ಬಿದ್ದಿ ಗಾಯ ಆಗಿರೋ ಸ್ಕ್ರಾಚ್. ಅಮ್ಮ ಈಗ ಕಾರ್ ಗುದ್ದಿಸ್ಕೊಂಡ್ರೆ ಸ್ಕ್ರಾಚಸ್ ಆದ್ರೆ ಅದನ್ನ ತೊಳಿಯಕ್ಕಾಗಲ್ಲ, ಗುಜ್ಜಿರಿಗೆ ಬಿಸಾಕ್ಬೇಕಷ್ಟೇ. ಹಂಗೆ ನೀನು ಬಿಸಾಕದ? ನನಗ್ ಏನು ಸ್ಕ್ರಾಚಸ್ ಆಗಿಲ್ಲ, ಇವ್ನಿಗೆ ಒಬ್ಬರಿಗೆ ಆಗಿರೋದು. ನೀವೇ ಆಡ್ತೀರಿ ಇವಾಗ, ನಾನು ಸ್ಕ್ರಾಚ್ ಮಾಡ್ತೀನಿ. ಬಸ್ಸಲ್ಲಿ ಬಿದ್ದಾಗ ಇಲ್ಲೊಂದಾಗೈತೆ. ಮತ್ ನಾನು ಯಾವತ್ತಾವತ್ತು ನಾವು
ಎಲ್ಲೋ ಬಸ್ಸಲ್ಲಿ ಸಾಂಬಾರ್ ಚೆಲ್ಬಿಟ್ಟಿದೀನಿ ತಡೆ ಮೇಲೆ ಇಕ್ಕೊಂಡು ತಡೆ ಮೇಲೆ ಇಕ್ಕೊಂಡು ಸಾಂಬಾರ್ ಚೆಲ್ಕೊಬಿಟ್ಟಿದೀನಿ ತಡೆ ಮೇಲೆ ನಮ್ಮ ಅಮ್ಮ ಹಿಂಗ ಅಂದ್ರು ನೋಡಿ ಗಾಯ್ಸ್ ಹಿಂಗ್ ಹೋಗ್ ಹಿಂಗ್ ಬಂದ್ ಹಿಂಗ್ ಬಂದೆ ಅಲ್ವಾ ಅದಲ್ಲ, ಇದು ಏನ್ ಗೊತ್ತಾ, ಇದು ಹಿಂಗೆ ಕೈಯಲ್ಲಿ ಈ ತರ ಮಾಡ್ತೀವಲ್ಲ ಹಿಂಗೆ ಗಿರಿಗಿಟ್ಲೆ, ಅದು ಅಣ್ಣ ನೀನು ಚಿಕ್ಕ ವಯಸ್ಸಾಗಿದ್ದ ಕುತ್ಕೊಂಡಿದ್ದೆ ಮೈತ್ಲಿ ಅಕ್ಕ ಅವ್ರ ಮನೆಯಲ್ಲಿ. ಆಗ ಇವನು ಹಿಂಗ್ ಜೋರಾಗಿ ಬಿಟ್ಟಾಗ ನಿಮ್ಮ ಮೂವ ಇತ್ತು, ಅದು ಬಂದು ಇಲ್ಲಿಗೆ ರಪ್ ಅಂತ ಹೊಡ್ಕೊಂತು. ಇದ್ರದಲ್ಲ ಇಲ್ಲಿ ಇಲ್ಲಿದು ಇದು ಬಂದ್ಬಿಟ್ಟು ಇದು ಇದಾಗಿದ್ದು ಸ್ಕೂಲ್ದು, ಇದಾಗಿದ್ದು ಬಸ್ಸಲ್ಲಿ, ಐಬ್ರೋ ಹತ್ರ ಆಗಿರೋದು ಬಸ್ಸಲ್ಲಿ. ಮತ್ತೆ ಬಿದ್ದೋಳೆ ಬೆಂಚ್ ಹಿಂಗ್ ಬಿದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಹಿಂಗ್ ಮಾಡ್ಬೇಕು. ಕಣ್ಬಿಡಕ್ ಆಯ್ತಾ ಇಲ್ಲ ನನಗೆ. ಇವ್ರ ಫ್ರೆಂಡ್ ಹೋಗ್ಬಿಟ್ಟು ಅಯ್ಯೋ ನಿಮ್ ತಂಗಿ ತಲೆ ಹಣೆ ತೂತಾಗ್ಬಿಟ್ಟೆ ಎಷ್ಟು ಖುಷಿ ಆಯ್ತು. ನೋಡ್ದಾ ರಕ್ತ ಗಾಯ ಎಲ್ಲ ಆಗಿದ್ರೆ ಅಲ್ಲಿ ಖುಷಿಯಾ? ಅದೇ ಇವನ್ಗಾಗಿದ್ರೆ ನಾನ್ ಹಂಗೆ ಅಂತಿದ್ನ ಗೈಸ್, ಇವನ್ಗಾಗಿದ್ರೆ ನಾನ್ ಹಂಗೆ ಅಂತ. ಅವ್ನಿಗೆ ಏನಾದ್ರು ಅವ್ರ ಅಪ್ಪ ಬೈತಾ ಇದ್ರೆ, ನಾನ್ ಬೈತಾ ಇದ್ರೆ ಅವಳು ಎಷ್ಟು ಫೀಲ್ ಮಾಡ್ತಾಳೆ. ನಾನು ಎಷ್ಟೊಂದು ಅವಳಿಗೂ ಭಯ, ಎಲ್ಲಿ ಸೆಂಟ್ರ್ ಇವ್ನ ಅಂದ ಹೇಳ್ಕೊಂಡು ಹೊಡಿತಾರೆ ಅಂತ. ಅಲ್ಲ ಗೈಸ್, ಪಾಪ ಎಷ್ಟೊಂದು ಇದು ಕೆಲ್ಸ ಎಲ್ಲ ಮಾಡ್ತಾನೆ, ನಮ್ ಪಾಪ ಬಂದ್ಬಿಟ್ಟು ಹೊಡಿತಾರಲ್ಲ, ಟೆನ್ಷನ್ ಅಲ್ಲಿ ಇರ್ತಾರೆ ಮೊದ್ಲೇ. ಇವ್ನ ಒಳ್ಳೆ ಅದು ಇದು ಅನ್ಕೊಂಡು ಮತ್ತೆ ಆಡ್ಕೊಂಡ್ ಕುದಿರ್ತಾನೆ. ಅದು ಬೇರೆ ಇವನ್ನ ಸ್ವಲ್ಪ ಅದಾಕ್ಬೇಕು, ನಮ್ಮ ಅಪ್ಪಂಗೆ ಡಿಸ್ಟರ್ಬ್ ಮಾಡ್ತಾನೆ, ನಮ್ಮ ಪಪ್ಪಂಗೆ ಡಿಸ್ಟರ್ಬ್ ಮಾಡ್ತಾನೆ. ಅದಕ್ಕೆ ನಮ್ಮ ಪಪ್ಪಂಗೆ ಆಗಿಲ್ಲ, ಮೊದ್ಲೇ ಟೆನ್ಷನ್ ಇಂದ ಬಂದಿರ್ತಾರೆ ಕೆಲ್ಸದಿಂದ, ಅದಕ್ಕೆ ಹೊಡ್ಸ್ಕೊಂತಾನೆ. ಅಲ್ಲಿ ನೋಡಲಿ ಎಂತ ಕೆಟ್ಟ ಬುದ್ಧಿ ಮಮ್ಮಿ ಇವನ್ಗೆ, ಬ್ಯಾಡ್ನೆಸ್ ಮಮ್ಮಿ. ಇಲ್ಲಿ ನೋಡಿ, ಇಲ್ಲಿ ತಗೊಂಡು ಯಾಕೋ ಮುಗಳಿಗೆ ಕೈ ಹಾಕ್ತೀಯಾ? ಅವನು ಹೆಂಗ್ ಮಾಡಿ ಗೊತ್ತಾ ಮಮ್ಮಿ, ಇಲ್ಲಿ ಹಿಂಗಂತಾನೆ, ಮತ್ತೆ ಹಿಂಗಂತಾನೆ ಕಚಡ ಅವನು. ಈ ಬಡಲ್ಲಿ ಹಿಂಗಂತಾನೆ, ಈ ಸ್ವಲ್ಪ ಈಗ ಬರ್ತಾ ಇದೀವಿ ಅಂತ. ಹಾಯ್ ಮಾಡ್ರಿ ಎಲ್ಲರೂ. ಹಾಯ್ ಎಲ್ಲರೂ ಹಾಯ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಮುಂದಕ್ಕೆ ಹೋದ್ರೆ ಎಲ್ಲರೂ ಕಾಣ್ತೀರಾ? ಹಾಂ, ಎಲ್ಲರೂ ಹಾಯ್ ಮಾಡಿ ಇಲ್ಲಿಂದ ಎಲ್ಲರೂ ಬರ್ತಾ ಇದೀವಿ ಅಂತ. ಎಲ್ರು ಎಲ್ಲ ಹೋಗ್ತಾ ಇದ್ದೀರಾ? ಸೀಮಂತ ಹೋಗ್ತಾ ಇದ್ದೀರಾ? ಗೈಸ್, ನಾವಿವಾಗ ಅತ್ತಿಬೆಲೆಯಲ್ಲಿ ಒಂದು ಫ್ರೆಂಡ್ದು ಫಂಕ್ಷನ್ ಇತ್ತು, ಸೀಮಂತ. ಅದಕ್ಕೆ ಚೆನ್ನಾಗಿರುತ್ತೆ. ಹಾಯ್, ಲೈಕ್ ಹೊಡಿರ, ಲೈನ್ ಹೊಡಿರ. ಏನ್ ಫಂಕ್ಷನ್? ಮದ್ವೆನಾ? ಸೀಮಂತ. ಎಲ್ಲರೂ ಫಸ್ಟ್ ನೀನ್ ಮಾಡಿದ್ಯಾ? ಅನೋ ಹಾಯ್ ಮಾಡು. ಚೆನ್ನಾಗಿ ಹೇಳ್ಬಿಡ್ತೀಯ ಬಿಡು. ಹಾಯ್ ಮಾಡಿ ನೀನು. ನೀನು ಚೆನ್ನಾಗಿ ಹೇಳ್ಬಿಡ್ತೀಯ. ಇವ್ರು ಗೈಸ್ ಇಬ್ರು ತುಂಬಾ ಚಡ್ಡಿ ದೋಸ್ತಗಳು, ಫ್ರೆಂಡ್ಗಳು, ಹಂಗಾಗಿ ಇವ್ರನ್ನ ಕಡೆ ವಿಡಿಯೋ ಮಾಡಿದ್ದೀನಿ. ಎಲ್ಲ ಗೊತ್ತಿಲ್ಲ, ಯಾರಿಗ ಗೊತ್ತು. ಮತ್ತೆ ಏನ್ ಮಾಡಕ್ ಬಂದೆ? ಸೊ ಗೈಸ್, ನಾವು ಇವಾಗ ಸೀಮಂತ ಹೊರಟಿದೀವಿ. ತುಂಬಾ ಜನ ಹೋಗ್ತಾ ಇದೀವಿ. ಅಯ್ಯೋ, ನಿಂದು ಮಾಡಲ್ಲ ಬವ್ವ, ನಿನ್ನ ಮಾಡಲ್ಲ ಬಾ. ಚೆನ್ನಾಯ್ತಲ್ವಾ? ಈ ಕಡೆ ಬಿಲ್ಡಿಂಗ್ ಚೆನ್ನಾಗಿದಾವಲ್ಲ. ಹತ್ತಿದಲ್ಲ. ಇವ್ ಶ್ರುತಿ ಅವ್ರು ಬರ್ತೀನಿ ಅಂತ ಹೇಳಿದ್ರು, ಅದೇನೋ ಬಂದವರೆಲ್ಲ ಗೊತ್ತಿಲ್ಲ. ಗಾಯ್ಸ್, ನಾವು ಎಲ್ಲರೂ ಸುಮಾರು ಒಂದು 20 ಜನ ಅಷ್ಟು ಬಂದಿದ್ವಿ ಕಂಪನಿಯಿಂದ. ಫ್ರೆಂಡ್ ಅವ್ರ ಸೊಸೆದು ಸೀಮಂತ ಇತ್ತು. ತುಂಬಾ ಅದ್ದೂರಿಯಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ನೋಡಿದ್ರು, ಮಾತಾಡಿಸಿದ್ರು. ಖುಷಿ ಆಯ್ತು ನಮ್ಗೆ ಕೂಡ. ಸೊ ಎಲ್ಲರೂ ಹೋಗಿದ್ದೀವಿ. ನಮಗೂ ಕೂಡ ಒಂದು ಖುಷಿ ಆಯ್ತು. ಊರಲ್ಲಿದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಇಲ್ಲೆಲ್ಲ ಹೋಗ್ಬೋದು, ಊರಲ್ಲಿದ್ರೆ ಊರಲ್ಲಿ ಹೋಗ್ಬೋದು. ಅಲ್ಲಿಂದ ಇಲ್ಲಿಗೆ ಬರಕ್ಕಾಗಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗಲ್ಲ. ಇರ್ತೀನಿ ಅಲ್ಲಿ ಫಂಕ್ಷನ್ ಅದನ್ನ ಅಟೆಂಡ್ ಮಾಡಿ ಇಷ್ಟಪಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿ ಎಲ್ಲರೂ
ಹಾ ಇವಾಗ ಅಲ್ಲಿಂದ ಹೇಳ್ತಾಳೆ ಫಾಲೋ ಮಾಡ್ರಿ ಅಂತ ಅವಳೇ ಫಾಲೋ ಮಾಡ್ತಾ ಇಲ್ಲ. ಹಾಯ್ ಹಾಯ್ ಇಲ್ಲ ಇಲ್ಲೇ ಅವ್ರು ಇವ್ರೇ ಫಂಕ್ಷನ್ ನೋಡಿ ಮಗಳದು ಹಾಯ್ ಅನು ಹಾಯ್ ಸುಜಾತ ಮುಂದೆ ಫುಲ್ ಮುಂದೆ ಬಂದ್ಬಿಡ್ಬೇಕು. ಇತ್ಲಾಗ ನೋಡು ನಿಂತ ಎರಡು ಫೋಟೋ ಇಡ್ತೀನಿ ಫೋಟೋ ಇತ್ಲ ಇಲ್ಲಿಗೆ ಬಾ. ತುಂಬಾ ದೊಡ್ಡದಾಯ್ತು ಲೈನು, ಎಷ್ಟು ಜನ ಅವ್ರೆ ನೋಡಿ ಗಾಯ್ಸ್. ಆಲ್ಮೋಸ್ಟ್ ಇಲ್ಲಿಂಥರದೆಲ್ಲ ಫ್ರೆಂಡ್ಗಳೇ ಕಂಪ್ನಿ ಅವರು. ಏನಾಗ್ತದ್ಯಾ ಇವಾಗ ಗೈಸ್ ಊಟ ಎಲ್ಲ ಆಯಿತು, ಎಲ್ಲ ಮುಗೀತು ನಮ್ಮದು. ಇವಾಗ ಎಲ್ಲಡಿಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಬೇಗ ಹೋಗೋಣ ಅಂದ್ಬಿಟ್ಟು ಎಲ್ಲ ನಾನೇ ಫಸ್ಟ್ ಎಲ್ಲ ಊಟಕ್ಕೆ ಹೋದ್ವಿ. ಎಲ್ಲಡಿಕೆ ಕೂಡ ಹಾಕೊಂಡಾಯಿತು. ನಾವು ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು, ಹಾಗಾಗಿ ನಾವು ಮಕ್ಕಳು ನಾನು ಎಲ್ಲ ಬೇಗ ಫಸ್ಟ್ ಟ್ರಿಪ್ಪಲ್ಲೇ ಊಟ ಎಲ್ಲ ಮಾಡಿಬಿಟ್ವಿ. ಬೇಗ ಕೂಡ ಎಲೆ ಹಾಕೋತಾ ಇದ್ದೀನಿ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ ಮನೆಗೆ. ಇವಾಗ ಬನ್ನಿ ನೋಡೋಣ. ಸೊ ಎಂಡಿಂಗ್ವರೆಗೂ ವಿಡಿಯೋ ನೋಡಿ ಗೈಸ್. ಹಾಯ್ ಇರ್ಲಿ ಬಿಡು. ನಾ ಹಾಯ್ ಮಾಡೋ ಸುಮ್ಮನೆ ಕುತ್ಕೊಂಡ್ರೆ ಎಲ್ರದ್ರ ಎಲ್ಲ ಆಯ್ತು. ಎಲ್ಲರದು ಫಸ್ಟೇ ಎಲ್ಲ ಮಾಡ್ಕೊಂಡ್ವಿ ಫಸ್ಟೇ. ನೀನೇ ಯೂಟ್ಯೂಬ್ ಎಲ್ಲ ಒಂದ್ ಹತ್ರ ಬಿಡ್ತೀನಿ. ಅಮ್ಮ ಅವಳ ಹೆಸರೇನೋ ಇಲ್ಲ ನೋಡಿ ಅಮ್ಮ. ಅಷ್ಟೇ ಹೋಗ ಲಕ್ಷ್ಮಿ ಆಂಟಿ. ಅವಳ ನೋಡಿ ಅಮ್ಮ. ನೀನ್ ಸೂಪರ್ ಆಗಿ ಕಾಣ್ತಾ ಇದೀಯಾ ಹತ್ರದಿಂದ, ಚೆನ್ನಾಗಿ ಕಾಣ್ತಾವಳೆ. ಸರಿ ಗೈಸ್ ಆಯ್ತು, ಎಲ್ಲ ಹೊರಟಿದೀವಿ. ಇವಾಗ ನಾನು ನನ್ನ ಮಕ್ಕಳು ಮಾತ್ರ ಹೋಗ್ತಾ ಇದೀವಿ. ಅಲ್ಲಿ ಒಬ್ರು ಫ್ರೆಂಡ್ ಮನೆಗೆ ಹೋಗ್ಬೇಕು, ಹಂಗಾಗಿ ಬೇಗ ಹೊರಟಿದೀವಿ. ಆಮೇಲೆ ಟೈಮ್ ಆಗ್ಬಿಡುತ್ತೆ. ತುಂಬಾ ಬಿಸಿಲು, ಆ ಬಿಸಿಲಲ್ಲಿ ಊಟ ಮಾಡಿ ಸುಸ್ತಾಗೋಯ್ತು. ಅಮ್ಮ ನೀರು ಖಾಲಿ ಮಾಡ್ಬಿಡಕ್ಕಣ. ಅಮ್ಮ ಚೆನ್ನಾಯ್ತಲ್ಲ ಊಟ? ಚೆನ್ನಾಗಿತ್ತು, ಅದು ಕರೆಕ್ಟಾಗಿತ್ತು, ಸಾಕಷ್ಟೆ. ಗಾಯ್ಸ್ ಬಂದ್ವಿ ಫ್ರೆಂಡ್ ಮನೆಗೆ. ಅತ್ತಿ ಬೆಲೆಯಲ್ಲಿ ನಾವು ಹೋಗೋಷ್ಟೊತ್ತಿಗಾಗಲೇ ಮಟನ್ ತಂದು ಫ್ರೈ ಮಾಡಿ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ನೋಡಿ ಫ್ರೆಂಡ್ಸ್, ನಾವಾಗೇ ಪ್ರೀತಿ ಮಾಡೋದಕ್ಕಿಂತ ನಮ್ಮನ್ನು ಪ್ರೀತಿ ಮಾಡೋರನ್ನ ನಾವು ಪ್ರೀತಿ ಮಾಡಬೇಕಂತ ಹೇಳ್ತಾರೆ. ಅದು ನಿಜಾನೇ. ನಾವು ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಹುಡ್ಕೋದು ತುಂಬ ರಾಂಗು. ಸೊ ಇದು ರೈಟ್. ಇವಾಗ ನೋಡಿ ತಟ್ಟೆಗೆ ಹಾಕ್ಕೊಟ್ಟಿದ್ದಾಳೆ. ತಿನ್ನೋಕ್ಕೆ ರೆಡಿಯಾಗಿದ್ದೀವಿ. ನನ್ನ ಮಗಳು, ನಾನು, ನನ್ನ ಮಗ ಎಲ್ಲರೂ ತಿಂತಾ ಇದ್ದೀವಿ. ತುಂಬ ಚೆನ್ನಾಗೇ ಮಾಡಿದ್ಲು. ಇನ್ನೊಂದು ಹಾಕು ಮನಿ ಪ್ಲಾಂಟು. ಒಂದೇ ಹಾಕಿದೀಯಾ? ಎರಡು ಹಾಕಿದ್ರೆ ಬೇಗ ಬೆಳ್ಕೊಳ್ಳುತ್ತೆ, ಎಲೆಗಳು ಜಾಸ್ತಿ ಬಿಡ್ತವೆ. ಒಂಟಿ ಅಲ್ವಾ, ಎರಡು ಇಕ್ಕಿದ್ರೆ ಜೋಡಿ ಮೇಲೆ ಬೆಳಿತವೆ. ಮ್ಯಾಟ್ ನಾನು ಹಿಂಗೆ ಇಟ್ಟಿರೋದು ತಿಂಡಿದು. ಇದೆಲ್ಲ ತೆಗೆದ್ಬಿಟ್ರೆ ಅವಾಗ ಇದೊಂದೇ ಚೆನ್ನಾಗಿ ಕಾಣ್ತಾ ಇರ್ತದೆ. ಅವಾಗ ಚೆನ್ನಾಗಿ ಕಾಣುತ್ತೆ. ನನ್ನ ಮಕ್ಕಳಿಗೆ ಕಾಣಿಸ್ಬೇಕಲ್ಲ, ತಿಂಡಿ ಬಂದ ತಕ್ಷಣ ಇವಾಗ ಇದ್ರೊಳಗೆ ಇಕ್ಕು ಕಾಣಿಸುತ್ತೆ ಅವ್ರಿಗೆ. ಅವಾಗ ರೇಷನ್ ಇಕ್ಕಲ್ಲ ಸಾಮಾನ್ಯವಾಗಿ, ಇವಾಗ ಹಿಂಗೆ ಇಕ್ಕೋದು ನೀಟಾಗಿ. ಅದು ಮುಕ್ಕಿದ್ರೆ ಇದು ಕಾಣಿಸಲ್ಲ, ಅದಕ್ಕೆ ಇದು ಕಾಣಿಸಲ್ಲ. ಅದು ಫುಲ್ ತುಂಬಿದ್ರೆ ನೀವು ವಿಡಿಯೋ ಮಾಡೋಕ್ಕೋಸ್ಕರ ತೆಗಿತೀನಿ. ಚೆನ್ನಾಗಿತ್ತು ಬಿಡು. ಏನು ಮಾಡಿದ್ಯಾ?
ಖಾಲಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಎಲ್ಲ ಖಾಲಿ ಮಾಡಿ ಕವಳೆ. ಇದು ಬಿಡು, ಅದು ವಿಡಿಯೋ ಮಾಡಬೇಡ, ಎಡಿಟ್ ಮಾಡು. ಎಡಿಟ್ ಮಾಡ್ತೀನಿ ಬಾ. ಇದು ನೋಡೋಣ ಏನಾದ್ರು ಇಕ್ಕಿದೆಯಾ. ಅವಳು ಸುಮಾರು ತುಂಬಿಸವಳೆ, ಆದರೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಅವಳು. ಅವಳಿಗೆ ವೀಡಿಯೋ ಇಷ್ಟ ಇಲ್ಲ. ಏನು ಮಾಡೋದು? ವಿಡಿಯೋಗೆ ಮಾತ್ರ ಹಾಕ್ಬೇಡ ನೀನು. ಏನು ಚೆನ್ನಾಗಿದೆ ಬಿಡು. ಮೇಲೆ ಮೇಲೆ ಕಟ್ತೀರಾ? ಡೂಪ್ಲಸ್ ಅಂದ್ರೆ ಒಳಗೇನೆ ಬಿಟ್ಲತ್ತಾನೆ. ಫ್ರೆಂಡ್ಸ್, ಇದು ನನ್ನ ಫ್ರೆಂಡ್ ತಂಗಿ ಮನೆ. ಆ ಮನೆ ಪಕ್ಕದಲ್ಲೈತು, ಹಂಗೆ ಇಲ್ಲಿಗೆ ಕೂಡ ಬಂದಿದ್ವಿ. ಸೊ ಅದು ವಿಡಿಯೋ ಇದು ಬಂದ್ಬಿಟ್ಟು ದೇವ್ರ ಮನೆ. ನಾನು ವಿಡಿಯೋ ಮಾಡಿದ ತಕ್ಷಣ ಅವಳು ಏನೋ ದೇವ್ರ ಸಾಂಗ್ ಹಾಕಿದ್ಲು. ಅದು ರೆಕಾರ್ಡ್ ಆದರೆ ಮತ್ತೆ ಕಾಪಿ ರೈಟಿಂಗ್ ಬರುತ್ತಲ್ಲ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು, ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಸೂಪರಾಗಿ ಮಾಡ್ತೀನಿ. ಇಷ್ಟಿದ್ರೆ ಸಾಲದ ಚೆನ್ನಾಗಿ ಪಾಪ ಕಡ್ತಿ ಹೆಂಗೆ ನೀನು? ನಿಮ್ಮದು ಇಲ್ಲಿ ಇದು ಇಲ್ಲೊಂದು ಉಯ್ಯಲ ಇತ್ತಲ್ಲ ಆ ಮನೆಗಿದ್ದಾಗ ದೊಡ್ಡದು. ಒಂದು ಜಾಗ ಇಲ್ಲ, ಈ ಎದುರು ಮನೆ ಒಳಗಡೆ ಬರುತ್ತೆ. ಹಾಯ್ ಅಮ್ಮ, ಜೋರಾಗಾಡು. ಇಲ್ಲಿ ಅದಕ್ಕೋಸ್ಕರ ಹಾಕ್ಸಿದ್ವಿ. ಅವ್ನೇನ್ ಮಾಡೋನೆ, ನಾವು ಇಲ್ಲಿ ಟಿವಿ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಉಯ್ಯಲ್ಲ ಎಲ್ಲ ಹಾಕ್ಸಿದ್ರೆ ಕರೆಕ್ಟ್ ಆಗಿ ಇಲ್ಲ ಹಾಕೋದು. ಬರ್ಲಿ ಅನ್ನೋ ಥರ ಹಾಕಿದ್ರೆ ಫ್ಯಾನ್ ಅಡ್ಡ ಮತ್ತೆ ಬಿಡು ಬೇಡ, ಅದು ಹಾಕಿ ಜಾಗ ಕಮ್ಮಿ ಆಗುತ್ತೆ ತಾನೇ, ಕಮ್ಮಿ ಆಗುತ್ತೆ. ಹೊಡ್ಕೊಂತೀಯ ಗೋಡೆಗೆ. 3 ತಿಂಗಳು ಮಗುವಿದ್ದಾಗೇನೋ ಇನ್ನು 6 ತಿಂಗಳು ಮುಗಿದ್ರೆ ತಗೊಂಡಿದ್ದೆ. ಬರ್ರಿ ಬರ್ರಿ ಇವಾಗೆಲ್ಲ ಕೈ ಮೈ ತಗೋಣ. ಚಪ್ಪಲಿ ಎಲ್ಲರೂ ಕವರ್ ಮಾಡು. ಅಷ್ಟೇ ಇದು ಮಾಡು, ಅಷ್ಟೇ ನೈಟ್ ಆಗಲಿ. అంటే హాయ్ ఏంటి అప్పుడే చెప్పింటే మేము చెప్పిన మా అయ్యని ఇప్పుడు చెప్పాను తిప్పిన ఇక్కడ ಹೌದು, ಹಿಂಗೆ ಬಂದ್ಬಿಟ್ಟು ಮಾಡಿ ಹೋಗ್ಲಿ. ದೂರ ಯೂಟ್ಯೂಬ್ ಚಾನಲ್ ಓಪನ್ ಬರುವಾಗಲ್ಲ ಏನು ಬಿಸ್ತಲ್ಲಿ ನಡ್ಕೊಂಡು ಹೋಗೋದು. ಯಪ್ಪ ದೇವ್ರೆ, ಮೊದಲೇ ಕರಗಿದ್ದೀನಿ, ಇನ್ನೂ ಕರಗಾಗೋಯ್ತೀನಿ. ಹಾಂ, ಮೊದಲೇ ಬ್ಲ್ಯಾಕ್ ಇದ್ದೀನಿ, ಇನ್ನೂ ಬ್ಲ್ಯಾಕ್ ಆಗೋಯ್ತೀನಿ. ಆಮೇಲೆ ನೀನು ಬಿಡೋ ಚೆನ್ನಾಗಿ ಕಾಣ್ತಾ ಇದೆಯಾ? ಹೇಳ ಹಾಯ್ ಮಾಡು. ಏನಾರು ಮಾತಾಡ್ತೀಯಾ? ಬೇಡ, ಎಲ್ಲ ಚೆನ್ನಾಗಿರ್ರಿ ಅಷ್ಟೇ. ಬೇಡ, ಎಲ್ಲ ಚೆನ್ನಾಗಿರ್ರಿ ಅಷ್ಟೇ. ಬರ್ರ ಬೇಗ, ಬಿಸಿಲಿನ ಏರುತ್ತೆ. ಸುಂಡೆಕಾಯಿ ಗಿಡ ಪಾಪ, ಸುಂಡೆಕಾಯಿ ಅಲ್ಲ, ಏನೋ ಗುಳ್ಕೆಕಾಯಿ ಸುಂಡೆ. ನಾನು ಅದು ಸೀರೆ ಎತ್ಬಿಟ್ಟು ಇಟ್ಟೆ, ಚುಚ್ಚದಂಗೆ ಆಗುತ್ತೆ ಮೋಸ್ಟ್ಲಿ ಅಂದ್ಬಿಟ್ಟು. ನನ್ನ ಸರನೇ ಬಿಚ್ಚಿಕ್ದೆ. ಒಳ್ಳೆ ಹುಡುಗಿ. ಅಷ್ಟೇ ಹೊಡ್ತಾ ಇದ್ವಿ ಇವಾಗ. ಹಾಂ, ಹಾಂ, ಬಾಯ್ ಬಾಯ್ ಸುಮಿತ್ರಾ, ಎಲ್ಲ ಅವಳು ಬಾಯ್. ಟೀ ಶರ್ಟ್ ಹೇಳ್ಕೊಂತವಳೆ ಅವಳು. ಅದು ಫುಲ್ ಹ್ಯಾಂಗ್ ಆಗ್ತಿತ್ತದು, ಹಳೆಯ ಫೋನು. ಸೊ ಗೈಸ್, ನಾವಿವಾಗ ಏನಿದೆ ಬುದ್ಧ ಎಲ್ಲ ಬುದ್ಧ ಟೆಂಪಲ್
ಸೊ ಗೈಸ್ ನಾವು ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮಳೆ ಕೂಡ ಬರೋ ಥರ ಐತೆ, ಮೋಡ ಫುಲ್ ಕವ್ಚ್ಕೊಂಡೈತೆ. ಇವಾಗ ನೋಡಿ ಯಾರಾದ್ರೂ ಮೋಡ ಗಿಡ ಅನ್ಕೋಬಿಟ್ಟಿರಾ, ಇದೆಲ್ಲೋ ಏನೋ ಆಗಿ ಹೊಗೆ ಮೋಸ್ಟ್ಲಿ ಎಲ್ಲೋ ಏನೋ ಸುಟ್ಟೋಗಿರುತ್ತೆ, ಅದು ಹೊಗೆ ಎದ್ದೈತೆ. ಏನೋ ಅಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಮ್ಮನೆಯವರಿಗೆ ಫೋನ್ ಮಾಡಿ ಕರಿಬೋದು, 4 ಜನ ಹೋಗೋಕ್ಕಾಗಲ್ಲ, ಸ್ವಲ್ಪ ವಾಕ್ ಆದರೂ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಸಂಡೇ ಎಲ್ಲ ಇವತ್ತು ನೋಡಿ ವಿಡಿಯೋಸು ಸುಮಾರು ಇವತ್ತೊಂದು ಡೇ ಸಂಡೇ ಎಲ್ಲ ಹೊರಗಡೆ ಕಳೆದ್ಬಿಟ್ಟಿದ್ದೀನಿ. ಸಾರಿ ಗಾಯ್ಸ್, ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರಾ ಪ್ಲೀಸ್ ಎಂಡಿಂಗ್ವರೆಗೂ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ, ಮತ್ತು ಶೇರ್ ಕೂಡ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್. ಹಂಗಲ್ಲ ಮಮ್ಮಿ ಹೇಳೋದು. ಥ್ಯಾಂಕ್ ಯು.